ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಚುನಾವಣಾ ಆಯೋಗ ಇವತ್ತು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿರುವಂಥದ್ದು. ಇವತ್ತು IDST ಕಾಲೇಜಿನಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆಯುತ್ತೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 1822 ಅಂಚೆ ಮತಗಳು ಬಂದಿತ್ತು. ಅದರಲ್ಲಿ 279 ಮತಗಳೇನಿದೆ ಅದನ್ನು ಅಸಿಂಧು ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿತ್ತು. ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ DN ಜೀವರಾಜ್ ಅವರ ಎದುರು ಕಾಂಗ್ರೆಸ್ನ ರಾಜೇಗೌಡರು 201 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಹಿನ್ನೆಲೆಯಲ್ಲಿ DN ಜೀವರಾಜ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಪ್ರಮುಖವಾಗಿ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತೇಳಿ ಜೀವರಾಜ್ ಅವರು ಏನು ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ ಇವತ್ತು ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಿ ಜೊತೆಗೆ ಮರು ಎಣಿಕೆ ಆದಂತಹ ಬಳಿಕ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿದೆ. ಪ್ರಮುಖವಾಗಿ ನಾವೀಗ EVM ಉಗ್ರಾಣದ ಬಳಿ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. 1822 ಅಂಚೆ ಮತಗಳೇನಿದೆ ಅದನ್ನು 20 ಬಾಕ್ಸ್ಗಳಲ್ಲಿ ಇಡಲಾಗಿರುವಂಥದ್ದು. ಪ್ರಮುಖವಾಗಿ ಮಧುಶ್ರೀ, ಅದರಲ್ಲಿ ಒಂದು ಬಾಕ್ಸ್ ಏನಿದೆ ಅದು ಡ್ಯಾಮೇಜ್ ಆಗಿತ್ತು, ಜೊತೆಗೆ ಓಪನ್ ಆಗಿತ್ತು ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ರಾಜೇಗೌಡರು ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಇಲ್ಲಿ ಚುನಾವಣಾ ಅಧಿಕಾರಿಗಳಾಗಿರುವಂಥದ್ದು, ಜೊತೆಗೆ DC ಸೇರಿದಂತೆ SP ಸೇರಿದಂತೆ ಜೊತೆಗೆ ಏನು ಅವತ್ತು ಇದ್ದಂತಹ 12 ಜನ ಅಭ್ಯರ್ಥಿಗಳು ಅವತ್ತು ಚುನಾವಣೆಗೆ ನಿಂತಿದ್ರು. ಆ ಒಂದು 12 ಜನ ಅಭ್ಯರ್ಥಿಗಳು ಪ್ಲಸ್ ಓರ್ವ ಏಜೆಂಟ್ರಂತೆ ಈಗ ಒಳ ಬಿಡಲಾಗಿರುವಂಥದ್ದು. ಪ್ರಮುಖವಾಗಿ ಪೊಲೀಸ್ನ ಬಿಗಿ ಭದ್ರತೆಯಲ್ಲಿ ಉಗ್ರಾಣ ಏನಿದೆ, EVM ಯಂತ್ರಗಳನ್ನು ಇಟ್ಟಿರುವಂತಹ ಉಗ್ರಾಣ ಏನಿದೆ ಇಲ್ಲಿಂದ IDST ಕಾಲೇಜ್ಗೆ ತೆರಳುತ್ತೆ. ಅಲ್ಲಿಂದ ಒಂದು ಮತ ಎಣಿಕೆಯ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಮಧುಶ್ರೀ. ಜೊತೆಗೆ ಸಾಕಷ್ಟು ಕುತೂಹಲಗಳು ಕೂಡ ಕೆರಳಿರುವಂಥದ್ದು. ಯಾಕಂದರೆ ಜೀವರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರುವಂಥದ್ದು, ನನಗೆ ಗೆಲ್ಲುವ ವಿಶ್ವಾಸ ಇದೆ ಅಂತ. ಆದರೆ ರಾಜೇಗೌಡರು ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅಂತ ಹೇಳಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಚುನಾವಣಾ ಆಯೋಗ ಇವತ್ತು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಇವತ್ತು IDST ಕಾಲೇಜಿನಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆಯುತ್ತೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 1822 ಅಂಚೆ ಮತಗಳು ಬಂದಿತ್ತು. ಅದರಲ್ಲಿ 279 ಮತಗಳೇನಿದೆ ಅದನ್ನು ಅಸಿಂಧು ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿತ್ತು. ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ DN ಜೀವರಾಜ್ ಅವರ ಎದುರು ಕಾಂಗ್ರೆಸ್ನ ರಾಜೇಗೌಡರು 201 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಹಿನ್ನೆಲೆಯಲ್ಲಿ DN ಜೀವರಾಜ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಪ್ರಮುಖವಾಗಿ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತೇಳಿ ಜೀವರಾಜ್ ಅವರು ಏನು ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ ಇವತ್ತು ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಿ ಜೊತೆಗೆ ಮರು ಎಣಿಕೆ ಆದಂತಹ ಬಳಿಕ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿದೆ. ಪ್ರಮುಖವಾಗಿ ನಾವೀಗ EVM ಉಗ್ರಾಣದ ಬಳಿ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. 1822 ಅಂಚೆ ಮತಗಳೇನಿದೆ ಅದನ್ನು 20 ಬಾಕ್ಸ್ಗಳಲ್ಲಿ ಇಡಲಾಗಿರುವಂಥದ್ದು. ಪ್ರಮುಖವಾಗಿ ಮಧುಶ್ರೀ, ಅದರಲ್ಲಿ ಒಂದು ಬಾಕ್ಸ್ ಏನಿದೆ ಅದು ಡ್ಯಾಮೇಜ್ ಆಗಿತ್ತು, ಜೊತೆಗೆ ಓಪನ್ ಆಗಿತ್ತು ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ರಾಜೇಗೌಡರು ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಇಲ್ಲಿ ಚುನಾವಣಾ ಅಧಿಕಾರಿಗಳಾಗಿರುವಂಥದ್ದು, ಜೊತೆಗೆ DC ಸೇರಿದಂತೆ SP ಸೇರಿದಂತೆ ಜೊತೆಗೆ ಏನು ಅವತ್ತು ಇದ್ದಂತಹ 12 ಜನ ಅಭ್ಯರ್ಥಿಗಳು ಅವತ್ತು ಚುನಾವಣೆಗೆ ನಿಂತಿದ್ರು. ಆ ಒಂದು 12 ಜನ ಅಭ್ಯರ್ಥಿಗಳು ಪ್ಲಸ್ ಓರ್ವ ಏಜೆಂಟ್ರಂತೆ ಈಗ ಒಳ ಬಿಡಲಾಗಿರುವಂಥದ್ದು. ಪ್ರಮುಖವಾಗಿ ಪೊಲೀಸ್ನ ಬಿಗಿ ಭದ್ರತೆಯಲ್ಲಿ ಉಗ್ರಾಣ ಏನಿದೆ, EVM ಯಂತ್ರಗಳನ್ನು ಇಟ್ಟಿರುವಂತಹ ಉಗ್ರಾಣ ಏನಿದೆ ಇಲ್ಲಿಂದ IDST ಕಾಲೇಜ್ಗೆ ತೆರಳುತ್ತೆ. ಅಲ್ಲಿಂದ ಒಂದು ಮತ ಎಣಿಕೆಯ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಮಧುಶ್ರೀ. ಜೊತೆಗೆ ಸಾಕಷ್ಟು ಕುತೂಹಲಗಳು ಕೂಡ ಕೆರಳಿರುವಂಥದ್ದು. ಯಾಕಂದರೆ ಜೀವರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರುವಂಥದ್ದು, ನನಗೆ ಗೆಲ್ಲುವ ವಿಶ್ವಾಸ ಇದೆ ಅಂತ. ಆದರೆ ರಾಜೇಗೌಡರು ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅಂತ ಹೇಳಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.